ಏನು ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟು ಮಾಡಿಲ್ಲ, ನಾನು ಕೇಳಿರಲಿಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದ್ದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಹಿಂದೆ CBI ಕೊಟ್ಟಿದ್ದೆ, ಕೆಲವು ಇದು ಮಾತ್ರ ಕೊಟ್ಟಿದ್ದೆ. ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ. ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೇನು ಮಾಡಿರಲಿಲ್ಲ. ಈಗ ಅವರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕ್ಕೊಂಡು ಒಂದು 10% ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ಗೆ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು? ಅವ್ರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗೋವಂಥ ಸಂದರ್ಭ ಏನಿಲ್ಲ. ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಅದಕ್ಕೆ ರೆಡಿ ಇದ್ದೀನಿ ನಾನು. ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಇದು ಆಗಲೇ ನಾವು ದಾಖಲೆಗಳೆಲ್ಲ ಕೊಟ್ಟಾಗಿದೆ ಇನ್ವೆಸ್ಟಿಗೇಷನ್. ಯಾರು ಸಿಜು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಸಿಜು? ಜೈ ಹಿಂದ್ ಈಗ ಮತ್ತೆ ಪುನಃ ಇದನ್ನೇ ಕೇಳ್ತಾ ಇದ್ದಾರೆ. ನೋಡೋಣ, ಅವ್ರೇನು ಮಾಡ್ತಾರೋ ಮಾಡ್ಕೊಳ್ಳಿ. ಕೆಲವು ಸಚಿವರನ್ನ ಈಗ ಕಂಟೆಸ್ಟ್ ಲೋಕಸಭೆ ಚುನಾವಣೆಯನ್ನು ಕಂಟೆಸ್ಟ್ ಮಾಡಬೇಡ ಪಾರ್ಟಿ ಅವೆಲ್ಲ ಸುಳ್ಳು. ನಾನಿನ್ನ ವರದಿನೇ ಕೊಟ್ಟಿಲ್ಲ. ಅವರು ನನ್ನ ವರದಿ ಕೇಳಿದ್ದಾರೆ. 4ನೇ ತಾರೀಕು ಮೀಟಿಂಗ್ ಇದೆ. ಯಾವ ಸಚಿವರ ಬಗ್ಗೆ ನಾವು ಮಾಡಿ ಬಿಡಿ ಅಂತ ಏನು ಮಾತಾಡಿಲ್ಲ. ನಾವು ಕೆಲವು ಮಿನಿಸ್ಟರ್ಸ್ಗೆ ಇನ್ಚಾರ್ಜ್ ಹಾಕಿದ್ದೆ, ಅವರೆಲ್ಲ ಕೆಲವರೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. 4ನೇ ತಾರೀಕು ನಾನು ಸಿದ್ದರಾಮಯ್ಯನವ್ರನ್ನ ನನ್ನ ಡೆಲ್ಲಿಯವ್ರು ಕರೆದಿದ್ದಾರೆ. ನಾವಿಬ್ಬರು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲೇನೋ ಒಂದು ಗೈಡ್ಲೈನ್ ಫೈನಲೈಸ್ ಮಾಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಈಗ ಅವೆಲ್ಲ ನೀವು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದೆ, ಅದೆಲ್ಲ ಸುಳ್ಳದು. ಮಾಧ್ಯಮದಲ್ಲಿ ಬಂದಿರೋದೆಲ್ಲ ಸುಳ್ಳು. ನಾವು ಯಾವ ಸಚಿವರ ಬಗ್ಗೆನೂ ಮಾತಾಡಿದ್ರೆ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳ್ತಾರೆ ಎಲ್ಲರೂ ಕೇಳ್ತಾರೆ. ಈಗ ಯಾವುದೂ ಆ ಪ್ರಪೋಸಲ್ ಏನಿದೆ ಅದನ್ನು ನಾನು ಅವರು ಗೌಪ್ಯವಾದಂಥ ಕೆಲವು ಲೆಟರ್ಸು ಕೊಟ್ಟಿದ್ದಾರೆ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ MLAಸು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಕೆಲವ್ರನ್ನ, ಮಧ್ಯಾಹ್ನ ಕೆಲವ್ರನ್ನ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳನ್ನ ಕರೆದಿದ್ದೀನಿ. 2 ತಂಡ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ಚೀಫ್ ಮಿನಿಸ್ಟ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ನಮ್ಮ ಡೈಲಿ ಲೀಡರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಆಗ ಏನು ಮಾಡಬೇಕು, ಸ್ಟ್ರಾಟಜಿ ಏನು ಹೇಳಬೇಕು ಅಂತ ನಾವೆಲ್ಲ ಹೇಳಿ. ಸಚಿವರುಗಳು ಕೂಡ ಕಾರ್ಯಕರ್ತರೇ ಅಲ್ವಾ ಸರ್? ಪಕ್ಷಕ್ಕೆ ಅನಿವಾರ್ಯ ಆದರೆ, ಪಕ್ಷದ ಗೆಲುವಿಗೆ ಅನಿವಾರ್ಯ ಆದರೆ ಪಾರ್ಟಿ ಅವ್ರೇನು ನಮ್ಮ ಮಿನಿಸ್ಟರ್ಸ್ಗೆ ನಾವು ಈ ಜವಾಬ್ದಾರಿ ವಹಿಸಿದ್ದೀವಿ. ಅವ್ರು ರಿಪೋರ್ಟ್ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಪಾಲಿಟಿಕ್ಸಲ್ಲಿ ಏನು ಬೇಕಾದ್ರೂ ಸಾಧ್ಯ ಅಲ್ಲ. ಯಾರು ಬೇಕಾದ್ರೂ ಕೆಲವು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರಬಹುದು, ಬರದೇ ಇರಬಹುದು. ನೋಡೋಣ, ಪಾರ್ಟಿ ಏನು ತೀರ್ಮಾನ. ಕ್ಯಾಂಡಿಡೇಟ್ಗಳ ಕೊರತೆ ಇದೆ ಕಾಂಗ್ರೆಸ್ಗೆ. ಅವೆಲ್ಲ ಸುಳ್ಳು. ಕ್ಯಾಂಡಿಡೇಟ್ಗಳಿಗೆ ಕೊರತೆ ಏನೂ ಇಲ್ಲ. ಕ್ಯಾಂಡಿಡೇಟ್ಗಳು ಬೇಕಾದಷ್ಟು ಜನ ಇದ್ದಾರೆ, ಎಕ್ಸಸ್ಸೇ ಇದ್ದಾರೆ. ಒಂದೊಂದು ಕಡೆ 8, 10, 5, 3, 4 ಎಲ್ಲ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದು ಮುಖ್ಯ ಅಲ್ಲ ನಮಗೆ. ನಾವು ಪಾರ್ಟಿಯಿಂದ ಯಾರು ಫೀಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ.